ಕೇಳಿದರೆ ಕನ್ನಡಿಗರ ಕ್ಷಣ ಕೇಳಿದರೆ ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ನೇಹಕ್ಕೂ ಬದ್ಧ ಮನೆಗೊಬ್ಬ ಧೀರ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಕನ್ನಡ ವಿರೋಧಿ ನಟ ಕಮಲ್ ಹಾಸನ್ಗೆ ಕನ್ನಡ ವಿರುದ್ಧ ಮಾತನಾಡಿರುವ ನಟ ಕಮಲ್ ಹಾಸನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ನಾಡಪರ ಹೋರಾಟಕ್ಕೆ ಕನ್ನಡಿಗರ ಭಾವನೆಗಳ ಅವಮಾನ ಮಾಡಿರ್ತಕ್ಕಂಥ ನಟ ಕಮಲ್ ಹಾಸನ್ಗೆ ಕನ್ನಡ ಭಾಷೆಗೆ ಅಪಮಾನ ಮಾಡಿರುವ ನಟ ಕಮಲ್ ಹಾಸನ್ಗೆ ಕನ್ನಡಿಗರ ವಿರುದ್ಧ ಹೇಳಿಕೆ ಕೊಟ್ಟಿರುವ ನಟ ಕಮಲ್ ಹಾಸನ್ಗೆ ಎಲ್ಲಿಯ ತನಕ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕನ್ನಡಪರ ಹೋರಾಟಕ್ಕೆ ಭಾಷಾಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದ ಹೋರಾಟಕ್ಕೆ ಕನ್ನಡಪರ ಹೋರಾಟಕ್ಕೆ ಕನ್ನಡಿಗರ ವಿರೋಧಿ ನಟ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ನಟ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ವಿರುದ್ಧವಾಗಿ ಮಾತಾಡಿದ ನಟ ಕಮಲ್ ಹಾಸನ್ಗೆ ಹೋರಾಟ ವೇದಿಕೆಗೆ ಅದಕ್ಕಾಗಿ ಹೋರಾಟ ಕನ್ನಡ ನಮ್ಮ ಸಂಗಡ ಕನ್ನಡ ದ್ರೋಹಿ ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಭಾಷಾಪರ ಹೋರಾಟಕ್ಕೆ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಮಲ್ ಹಾಸನ್ಗೆ ಅರೆ ಉಚ್ಚ ಕಮಲ್ ಹಾಸನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ ಆತ್ಮೀಯರೇ ಕರ್ನಾಟಕ ನಡೀರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಡಿ ನಾರಾಯಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮ ಆಯಿತು ಅಂತೇಳಿ ನಟ ರಾಜಕಾರಣಿ ಕಮಲ್ ಹಾಸನ್ ಚೆನ್ನೈನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಯ ವಿರುದ್ಧವಾಗಿ ಡಿ ನಾರಾಯಣಗೌಡರು ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಕನ್ನಡಿಗರು ಮತ್ತೆ ರಾಜಕಾರಣಿಗಳು ಸೇರಿದಂತೆ ವಿರೋಧ ವ್ಯಕ್ತಪಡಿಸಿದ್ರು ಸಹ ನಟ ಕಮಲ್ ಹಾಸನ್ ಹೇಳ್ತಾರೆ, ನಾನು ಹೇಳಿಕೆ ನೀಡಿರ್ತಕ್ಕಂಥ ಹೇಳಿಕೆಗೆ ಬದಲಾಗಿದ್ದೇನೆ ಅಂತೇಳಿ. ಯಾವುದೇ ಕಾರಣಕ್ಕೂ ತಮಿಳಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಅಲ್ಲ, ತಮಿಳು ಮತ್ತು ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕಂಥ ಭಾಷೆಗಳಿವು. ಹಾಗಾಗಿ ಸಮಾನತೆಯನ್ನು ಕಾಣಬೇಕೆ ಹೊರತು ಅವರು ಅಲ್ಲಿರ್ತಕ್ಕಂಥ ತಮಿಳಿಗರ ಪ್ರೇಮವನ್ನು ಒಲೈಸಿಕೊಳ್ಳೋದಕ್ಕೋಸ್ಕರ ಕನ್ನಡಿಗರ ವಿರುದ್ಧವಾಗಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಕಮಲ್ ಹಾಸನ್. ಅವರು ಕನ್ನಡಿಗರನ್ನ ಏನಾದ್ರು ಕ್ಷಮೆ ಕೇಳದೇ ಇದ್ರೆ ಏನು ನಾಳೆ ಅವರು ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. 5ನೇ ತಾರೀಕು ಚಲನಚಿತ್ರ ಟೆಕ್ ಲೈಫ್ ಅಂತ ಹೇಳಿ ಬಿಡುಗಡೆ ಆಗ್ತಾ ಇದ್ದಾರೆ. ಆ ಚಲನಚಿತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಪ್ರದರ್ಶನ ಮಾಡಲಿಕ್ಕೆ ಬಿಡೋದಿಲ್ಲ. ಈಗಾಗಲೇ ನಾರಾಯಣಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿತರಕರು ಏನಾದರೂ ಒಂದು ವೇಳೆ
ಅವ್ರೇನೋ ಪ್ರದರ್ಶನ ಮಾಡಿದ್ರೆ ನಾವು ಚಲನಚಿತ್ರ ಮಂದಿರ ನುಗ್ಗಿ ನಾವು ಹೊಡಿತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತೇನು ಹೋರಾಟ ಮಾಡ್ತಾ ಇದ್ವಿ, ಇದು ಶಾಂತಿಯುತವಾಗಿ ಪ್ರಾರಂಭವಾದಂಥ ಹೋರಾಟ. ಯಾವುದೇ ಕಾರಣಕ್ಕೂ ಯಾರೂ ಸಹ ಈ ಥರ ಆಗಿಂದ ಹಾಗೆ ಆ ಭಾಷೆಗಳ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ. ಕೆಲವರು ಯಾರೋ ಹೇಳ್ತಾ ಇದ್ರು ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಭಾಷೆ, ಯಾವುದೇ ಕಾರಣಕ್ಕೂ ಸಂಸ್ಕೃತ ಹುಟ್ಟಿರ್ತಕ್ಕಂಥ ಭಾಷೆ ಅಲ್ಲ. ಅದು ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕಂಥ ನಮ್ಮ ಕನ್ನಡ, ತಮಿಳು, ತೆಲುಗು. ಹಾಗಾಗಿ ನಮ್ಮ ಹದಿಮಡಿ ಶಾಸನ ಕೂಡ ಹೇಳುತ್ತೆ ಕನ್ನಡಕ್ಕೆ ಇರ್ತಕ್ಕಂಥ ಇತಿಹಾಸ. ಹಾಗಾಗಿ ಭಾಷೆ ಸಮಾಧಾನ ಕಾಣಬೇಕೆ ಹೊರತು ಕಮಲಹಾಸನ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನ ಅವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅವನು ಈ ಕೂಡಲೇ ಕನ್ನಡಿಗರನ್ನ ಕ್ಷಮೆ ಕೇಳದೆ ಹೋದೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಆ ಚಲನಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೀನಿ.